ರಾಜ್ಯದಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗಿದೆ. 1.06% ರಾಜ್ಯದಲ್ಲಿ ಕೋವಿಡ್ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿರುವಂತಹ ಪ್ರಕರಣಗಳೇನಿದೆ ಶೇಕಡಾವಾರು ಏರಿಕೆ ಕಂಡಿರೋದು. ಇಂದಿನಿಂದ ಸಿಲಿಕಾನ್ ಸಿಟಿಯಲ್ಲಿ ಕೋವಿಡ್ ಟೆಸ್ಟ್ ಮತ್ತಷ್ಟು ಚುರುಕಾಗುತ್ತೆ. ಹೆಚ್ಚೆಚ್ಚು ಟೆಸ್ಟ್ಗಳನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಮತ್ತೊಂದು ಕಡೆ ಸ್ವಯಂ ಪ್ರೇರಿತವಾಗಿ ಕೂಡ ಜನ ಟೆಸ್ಟಿಂಗ್ ಸೆಂಟರ್ಗಳಿಗೆ ದೌಡಾಯಿಸ್ತಾ ಇದ್ದಾರೆ. ಮತ್ತೆ ಈ ರೀತಿ ಕರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಉಪತಳಿ ಬಂದಿರೋದ್ರಿಂದ ಅನ್ನೋ ಕಾರಣಕ್ಕೆ ಜನ ತಾವಾಗಿ ಟೆಸ್ಟಿಂಗ್ ಸೆಂಟರ್ಗಳಿಗೆ ಬಂದು ಟೆಸ್ಟ್ಗೆ ಒಳಪಡೋರು ಕೂಡ ಹೆಚ್ಚಾಗ್ತಾ ಇದ್ದಾರೆ. ನಗರದ ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಕೂಡ ಟೆಸ್ಟ್ಗಳನ್ನು ಹೆಚ್ಚೆಚ್ಚಿಗೆ ಮಾಡೋದಕ್ಕೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಅದರಂತೆ ಇಷ್ಟಿಷ್ಟು ಟೆಸ್ಟ್ಗಳನ್ನು ಮಾಡಲೇಬೇಕು ಅನ್ನೋದು ಕಡ್ಡಾಯ. ಅಂದರೆ ಇಷ್ಟು ಸ್ಯಾಂಪಲ್ಗಳನ್ನು ತಗೊಳ್ಳೇಬೇಕು, ಇಷ್ಟು ಟೆಸ್ಟ್ಗಳು ಪ್ರತಿನಿತ್ಯ ಆಗಲೇಬೇಕು ಅಂತ ತಾವಾಗೇ ಬರ್ತಾ ಇರೋ ಜನ ಕೂಡ ಇದ್ದಾರೆ. ಮತ್ತು ಇಷ್ಟು ಟೆಸ್ಟ್ಗಳನ್ನು ದಿನಕ್ಕೆ ಕನ್ಫರ್ಮ್ ಮಾಡಲೇಬೇಕು ಅನ್ನುವಂಥದ್ದನ್ನು ಕೂಡ ಸರ್ಕಾರ ಸೂಚನೆ ಕೊಟ್ಟಿದೆ. ಒಟ್ಟಾರೆ ರಾಜ್ಯದಲ್ಲಿ ಗಮನಿಸ್ತಾ ಹೋದರೆ ಇಷ್ಟು ದಿನಗಳಿತ್ತಲ್ಲ ಪಾಸಿಟಿವ್ ಪ್ರಕರಣಗಳು, ಕೋವಿಡ್ ಪಾಸಿಟಿವ್ ಅಲ್ಲೊಂದು ಇಲ್ಲೊಂದು ಪ್ರಕರಣ ಇರ್ತಾ ಇತ್ತು ಬಿಟ್ಟರೆ ಗಮನಾರ್ಹವಾಗಿ ಗಣನೀಯವಾಗಿ ಮತ್ತೆ ಅದು ಹೆಚ್ಚಳ ಆಗ್ತಾ ಇದೆ ಅನ್ನೋದು ಕಂಡು ಬಂದಿರಲಿಲ್ಲ. ಬಟ್ ಈಗ JN.1 ಉಪತಳಿ ಪತ್ತೆಯಾಗಿರೋದ್ರಿಂದ, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ ರಾಜ್ಯದಲ್ಲೂ ಪತ್ತೆಯಾಗಿರೋದ್ರಿಂದ ಕರೋನಾ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಇವತ್ತಿಗೆ ಹೆಚ್ಚಳ ಆಗಿದೆ. ಈಗ KC ಜನರಲ್ ಆಸ್ಪತ್ರೆ ಸಮೀಪದಿಂದ ಮಮತಾ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಮತಾ, ಒಂದ್ ಕಡೆ ಜನ ಈಗಾಗಲೇ ತಾವಾಗೆ ಟೆಸ್ಟಿಂಗ್ ಸೆಂಟರ್ಗಳಿಗೆ ಬರ್ತಿದ್ದಾರೆ, ಮತ್ತೊಂದು ಕಡೆ ಪ್ರತಿನಿತ್ಯ ಆಗಬೇಕಾಗಿರುವ ಟೆಸ್ಟ್ಗಳ ಸಂಖ್ಯೆಯನ್ನು ಹೆಚ್ಚಿಸ್ತಾ ಹೋಗ್ಲಾಗ್ತಾ ಇದೆ. ಬಟ್ ಒಟ್ಟಾರೆ ರಾಜ್ಯದಲ್ಲಿ ಪಾಸಿಟಿವ್ ಕೇಸಸ್ನ ಪರ್ಸೆಂಟೇಜ್ ಹೆಚ್ಚಳ ಆಗಿರೋದು ಆತಂಕಕ್ಕೆ ಏನಾದರೂ ಕಾರಣ ಆಗ್ತಾ ಇದೆಯಾ? ಹೌದು ವಿಜಯ್, ಈಗ ಆಲ್ರೆಡಿ ಏನಿಲ್ಲ ಅಂದ್ರೂ ಕಳೆದ ಒಂದು ವಾರದಿಂದ ಸುಮಾರು 100ರ ಗಡಿ ದಾಟಿದೆ ಅಂತಾನೆ ಹೇಳ್ಬೋದು. ಕೊರೋನಾ ಟೆಸ್ಟಿಂಗ್ ಕೂಡ ಎಲ್ಲರೂ ಜನರು ಸ್ವಯಂ ಪ್ರೇರಿತವಾಗಿ ಬಂದು ಟೆಸ್ಟಿಂಗ್ ಮಾಡಿಸೋದು ಕೂಡ ರೂಢಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಕಳೆದ 2 ದಿನದಿಂದ ತಾವಾಗಿ ಬಂದು ಟೆಸ್ಟಿಂಗ್ ಮಾಡ್ತಿದ್ದಾರೆ. ಇದರಿಂದ ಎಲ್ಲಾ ಹಾಸ್ಪಿಟಲ್ಗಳಲ್ಲೂ ಕೂಡ ಟೆಸ್ಟಿಂಗ್ ಒಂದು ಸೆಂಟರ್ನ ಓಪನ್ ಆಲ್ರೆಡಿ 3 ವರ್ಷದಿಂದ ಏನಿತ್ತು ಅದನ್ನ ಮತ್ತೆ ಇವಾಗ ರಿಓಪನ್ ಆಗಿದೆ ಅಂತಾನೆ ಹೇಳ್ಬೋದು. ನಾನೀಗ KC ಜನರಲ್ ಹಾಸ್ಪಿಟಲ್ ಇದ್ದೀನಿ, ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು KC ಜನರಲ್ ಹಾಸ್ಪಿಟಲ್ನ ಒಂದು ಕೋವಿಡ್ ಟೆಸ್ಟ್ಗೆ ಅಂತ ಮಾಡಿರುವಂತಹ ಲ್ಯಾಬ್ ಅಂತಾನೆ ಹೇಳ್ಬೋದು. ನಿನ್ನೆನೂ 50ಕ್ಕೂ ಹೆಚ್ಚು 100ಕ್ಕೂ ಹೆಚ್ಚು ಜನರು ಆಲ್ರೆಡಿ ಟೆಸ್ಟಿಂಗ್ ಅವರೇ ಬಂದು ಟೆಸ್ಟ್ ಕೂಡ ಮಾಡಿಸ್ಕೊಂಡಿರೋದು ಕೂಡ ಇಲ್ಲಿ ದಾಖಲಾಗಿದೆ ಅಂತಾನೆ ಹೇಳ್ಬೋದು. ಈಗ ಆಲ್ರೆಡಿ 9 ಗಂಟೆಯಿಂದಾನೇ KC ಜನರಲ್ ಹಾಸ್ಪಿಟಲ್ ಅಲ್ಲಿ ಸಿಬ್ಬಂದಿಗಳಾಗಿರ್ಬೋದು ಮತ್ತೆ ವೈದ್ಯರಾಗಿರ್ಬೋದು ಟೆಸ್ಟಿಂಗ್ ಈಗ ಆಲ್ರೆಡಿ ಕೂತ್ಕೊಂಡಿದ್ದಾರೆ. ಕೆಲವೊಂದು ಜನಗಳು ಅಂದ್ರೆ ಏನು ಟೆಸ್ಟಿಂಗ್ ಕೋವಿಡ್ ನಮ್ಗೆ ಶೀತ ಆಗಿರ್ಬೋದು, ಜ್ವರ ಆಗಿರ್ಬೋದು ಬಂದಿರೋದ್ರಿಂದ ನಮ್ಗೆ ಇಲ್ಲಿ ಕೊರೋನಾ ಬಂದ್ಬಿಡುತ್ತೆ ಅನ್ನೋ ಭಯದಿಂದ ಜನಗಳು ಆಲ್ರೆಡಿ ಬಂದು ಟೆಸ್ಟ್ಗೆ ಕುತ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೊರೋನಾ ದಿನಕ್ಕೆ ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬೋದು. ನಿನ್ನೆ ಒಂದೇ ದಿನಕ್ಕೆ 24 ಪ್ರಕರಣಗಳು ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದೆ. ಈಗ ಆಲ್ರೆಡಿ 92 ಆಕ್ಟಿವ್ ಪ್ರಕರಣಗಳು ಬೆಂಗಳೂರಿನಲ್ಲಿ ದಾಖಲಾಗಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಕರ್ನಾಟಕದಲ್ಲಿ 100ರ ದಡಿ ದಾಟಿದೆ ಅಂತಾನೆ ಹೇಳ್ಬೋದು ಕೊರೋನಾ ಟೆಸ್ಟಿಂಗ್. ವಿಜಯ್, ಥ್ಯಾಂಕ್ ಯು ಮಮತಾ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆರಡು ಕರೋನಾ ಪ್ರಕರಣಗಳು ಪತ್ತೆಯಾಗಿದೆ. ಸೊ ಜಿಲ್ಲೆಯಲ್ಲಿ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಒಟ್ಟು 3ಕ್ಕೆ ಏರಿಕೆ ಆಯಿತು. ಅಲ್ಲಿಗೆ ಮೈಕ್ ಮೂಲಕ ಮುಂಜಾಗ್ರತಾ ಕ್ರಮದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಜಿಲ್ಲೆಯಾದ್ಯಂತ. ಕೇರಳ ಗಡಿಯಲ್ಲಿ ಆರೋಗ್ಯ ಇಲಾಖೆಯಿಂದ ಕೂಡ ಹೈ ಅಲರ್ಟ್. ಗಡಿ ಹೊಂದಿಕೊಂಡಿರೋದ್ರಿಂದ ಇಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ ಮತ್ತಷ್ಟು. ಒಟ್ಟು 3 ಪಾಸಿಟಿವ್ ಪ್ರಕರಣಗಳು ಸದ್ಯ ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ ಪತ್ತೆಯಾಗಿದೆ. RAT ಮತ್ತು RT-PCR ಟೆಸ್ಟ್ಗಳನ್ನು ಮತ್ತಷ್ಟು ಹೆಚ್ಚಿಸೋದಕ್ಕೆ ಆರೋಗ್ಯ ಇಲಾಖೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅದಕ್ಕೆ ಮುಂದಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ DHO ಡಾಕ್ಟರ್ HR ತಿಮ್ಮಯ್ಯ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲ ಹಿರಿಯ ನಾಗರಿಕರು 60 ವರ್ಷ ಹಾಗೂ ಮೇಲ್ಪಟ್ಟವರು, ಇತರ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು, ವಿಶೇಷವಾಗಿ ಕಿಡ್ನಿ, ಹೃದಯ, ಲಿವರ್ ಸಮಸ್ಯೆಗಳು, ಗರ್ಭಿಣಿಯರು, ಎದೆ ಹಾಲುಣಿಸುವ ತಾಯಂದಿರು ಹೊರಾಂಗಣ ಪ್ರದೇಶಗಳಿಗೆ ತೆರಳಿದಾಗ ಮಾಸ್ಕ್ ಧರಿಸಬೇಕು. ಅಗತ್ಯ ಗಾಳಿ ಬೆಳಕಿನ ವ್ಯವಸ್ಥೆ ಇಲ್ಲದ ಮತ್ತು ಹೆಚ್ಚು ಜನಸಂದಣಿ ಇರುವ ಪ್ರದೇಶಗಳಿಗೆ ತೆರಳದಿರುವುದು ಸೂಕ್ತವಾಗಿದೆ. ಜ್ವರ, ಕೆಮ್ಮು, ನೆಗಡಿ ಇತ್ಯಾದ ಉಸಿರಾಟದ ಸೋಂಕಿನ ಲಕ್ಷಣಗಳನ್ನು ಹೊಂದಿರುವವರು ತಕ್ಷಣವೇ ಅಗತ್ಯ ವೈದ್ಯಕೀಯ ಸಲಹೆಗಳನ್ನು ಪಡೆಯಬೇಕು. ಮೂಗು ಹಾಗೂ ಬಾಯಿ ಮುಚ್ಚುವಂತೆ ಮಾಸ್ಕ್ ಧರಿಸುವುದು, ಅಗತ್ಯ ಗಾಳಿ ಬೆಳಕಿನ ವ್ಯವಸ್ಥೆ ಇಲ್ಲದ ಮತ್ತು ಹೆಚ್ಚು ಜನಸಂದಣಿ ಇರುವ ಪ್ರದೇಶಗಳಿಗೆ ಭೇಟಿ ನೀಡದಿರುವುದು ಸೂಕ್ತವಾಗಿದೆ. ಉತ್ತಮ ವೈಯಕ್ತಿಕ ಸ್ವಚ್ಛತೆ, ಆಗಾಗ್ಗೆ ಕೈಗಳನ್ನು ಸೋಪು ಹಾಗೂ ನೀರಿನಿಂದ ತೊಳೆದುಕೊಳ್ಳುವುದು ಇತ್ಯಾದಿಗಳ ಪಾಲನೆಯು ಅಗತ್ಯವಾಗಿದೆ. ಆರೋಗ್ಯ ಸಮಸ್ಯೆಗಳು ಕಂಡುಬಂದಲ್ಲಿ ಮನೆಯಲ್ಲಿರುವುದು ಸೂಕ್ತ. ಇತರ ವ್ಯಕ್ತಿಗಳೊಂದಿಗೆ ವಿಶೇಷವಾಗಿ
ಹಿರಿಯ ನಾಗರಿಕರು ದುರ್ಬಲರನ್ನು ಅವಶ್ಯ ಇದ್ದಲ್ಲಿ ಮಾತ್ರವೇ ಭೇಟಿ ಮಾಡುವುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.